ಚಿಕ್ಕಮಗಳೂರಿನಲ್ಲಿ ಶಸ್ತ್ರ ತ್ಯಜಿಸಿ ನಕ್ಸಲರಿಂದ ಶರಣಾಗತಿ. ನಾಳೆ ಜಿಲ್ಲಾಡಳಿತದ ಮುಂದೆ ನಕ್ಸಲರು ಶರಣಾಗಲಿದ್ದಾರೆ. ದಕ್ಷಿಣ ಭಾರತದ 4 ರಾಜ್ಯಗಳಿಗೆ ಬೇಕಾಗಿರುವ ನಕ್ಸಲರು. ನಾಳೆ ಜಿಲ್ಲಾಡಳಿತದ ಮುಂದೆ 6 ಮಂದಿ ನಕ್ಸಲರು ಶರಣಾಗ್ತಾರೆ. ನಕ್ಸಲರ ಶರಣಾಗತಿ ಪ್ರಕ್ರಿಯೆಯನ್ನ ಸರ್ಕಾರ ಮುಗಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ, ತಮಿಳುನಾಡಿನ ಕೆ ವಸಂತ ಅಲಿಯಾಸ್ ರಮೇಶ, ಕೇರಳದ ಜೀಶಾ, ಆಂಧ್ರದ ಮಾರೆಪ್ಪ ಅರೋಲಿ ಶರಣಾಗೋದಕ್ಕೆ ಒಪ್ಪಿದ್ರು. ಇದೀಗ ಫೈನಲೈಸ್ ಕೂಡ ಆಗಿದೆ. ಮಾತುಕತೆ ಸಕ್ಸಸ್ ಆಗಿದೆ. ಅವರೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು, ಅದನ್ನು ಕೂಡ ಪೂರೈಸುವುದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಇವತ್ತು ಜಿಲ್ಲಾಡಳಿತ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆ ಮಾತುಕತೆಯನ್ನು ನಡೆಸಿದೆ. ಇನ್ನು ನಕ್ಸಲರ ಶರಣಾಗತಿಯ ಸಂಬಂಧ ಮಾತುಕತೆ ಏನು ನಡೆದಿದೆಯೋ ಅದರ ಎಕ್ಸ್ಕ್ಲೂಸಿವ್ ಫೋಟೋ TV9ಗೆ ಲಭ್ಯವಾಗಿದೆ. ಅರಣ್ಯದಲ್ಲಿ ಮಾತುಕತೆ ನಡೆಸಿರುವಂತಹ ಫೋಟೋ TV9ಗೆ ಸಿಕ್ಕಿರುವುದು. ಕರ್ನಾಟಕದ 4 ನಕ್ಸಲರು ಸೇರಿ 6 ನಕ್ಸಲರು ನಾಳೆ ಶರಣಾಗಲಿದ್ದಾರೆ. ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಅಲಿಯಾಸ್ ರಮೇಶ, ರಾಯಚೂರು ಮೂಲದ ಜಯಣ್ಣ ಅಲಿಯಾಸ್ ಮಾರೆಪ್ಪ ಅರೋಲಿ, ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರಿ ನಾಳೆ ಶರಣಾಗಲಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಎಕ್ಸ್ಕ್ಲೂಸಿವ್ ಫೋಟೋ. 6 ನಕ್ಸಲರ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆ ಮಾತುಕತೆಯನ್ನು ನಡೆಸಿದೆ. ಆ ಮಾತುಕತೆ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಶಸ್ತ್ರಗಳನ್ನು ತ್ಯಜಿಸಿ ನಾವು ಕೂಡ ನಾಗರಿಕ ಸಮಾಜವನ್ನು ಸೇರ್ಕೊಳ್ತೀವಿ, ಸಮಾಜದ ಮುನ್ನೆಲೆಗೆ ಬರ್ತೀವಿ ಅಂತ ಹೇಳಿ 6 ಮಂದಿಯೂ ಕೂಡ ಒಪ್ಕೊಂಡಿದ್ದಾರೆ. ಅವರ ನಿರ್ಧಾರವನ್ನು ಸರ್ಕಾರ ಕೂಡ ಸ್ವಾಗತಿಸಿದೆ. ಮನ ಪರಿವರ್ತನೆಯಾಗಿ ಬರ್ತೀವಿ ಅಂದರೆ ಒಪ್ಕೊಳ್ತೀವಿ ಅಂತ ಹೇಳಿ ಅವರ ಬೇಡಿಕೆಗಳಿಗೂ ಕೂಡ ಸರ್ಕಾರ ಅಸ್ತು ಅಂದಿದೆ. ಈಗಾಗಲೇ ಇವರೆಲ್ಲರ ಕುಟುಂಬಸ್ಥರು ಕೂಡ ಇವರ ಈ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಮತ್ತೆ ತಮ್ಮ ಮನೆ ಮಕ್ಕಳು ಮನೆಗೆ ಬರ್ತಾರೆ ಅನ್ನೋ ಖುಷಿಯಲ್ಲಿದ್ದಾರೆ. ನಾಳೆ ಇವರೆಲ್ಲರೂ ಕೂಡ 6 ಮಂದಿ ಒಟ್ಟು ಶರಣಾಗಲಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ, ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯ. ನಕಲಿ ಎನ್ಕೌಂಟರ್ ಎಂದು ನಕ್ಸಲರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಬರೆದ ಪತ್ರದಲ್ಲಿ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಮುಂದೆ ಶಾಂತಿಗಾಗಿ ನಾಗರಿಕ ವೇದಿಕೆ ಬೇಡಿಕೆ, ನ್ಯಾಯಾಂಗ ತನಿಖೆಗೆ ನೀಡುವುದಾಗಿ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಪೀತೆಬೈಲ್ ಅರಣ್ಯದಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿತ್ತು. ಉಡುಪಿ ಜಿಲ್ಲೆ ಹೆಬ್ರಿಯ ಕಬ್ಬಿನಾಲೆಯ ಪೀತೆಬೈಲ್ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಇದೇ ಒಂದು ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ವ್ಯಕ್ತವಾಗಿದೆ. ನಕಲಿ ಎನ್ಕೌಂಟರ್ ಅಂತ ಹೇಳಿ ಆರೋಪಿಸಿದ್ದಾರೆ. ನಕ್ಸಲರು ಇದರ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಅದರ ಬಗ್ಗೆ ಪತ್ರದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ, ಪ್ರಸ್ತಾಪಿಸಿದ್ದಾರೆ. ಸರ್ಕಾರದ ಮುಂದೆ ಈ ಒಂದು ಬೇಡಿಕೆ, ಇದರ ನ್ಯಾಯಾಂಗ ತನಿಖೆ, ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಕೂಗು ಕೂಡ ಜೋರಾಗಿದೆ. ಸಿದ್ದರಾಮಯ್ಯನವರು ಕೂಡ ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. 6 ಮಂದಿ ಕೂಡ ನಾಳೆ ಜಿಲ್ಲಾಡಳಿತದ ಮುಂದೆ ಶರಣಾಗಲಿದ್ದಾರೆ. ಇವರ ಒಂದು ನಿರ್ಧಾರವನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಈ ನಡುವೆ ಅವರು ಇಟ್ಟಂತಹ ಬೇಡಿಕೆಗಳಲ್ಲಿ ನ್ಯಾಯಾಂಗ ತನಿಖೆ, ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಪಟ್ಟಂತಹ ನ್ಯಾಯಾಂಗ ತನಿಖೆಯೂ ಕೂಡ ಒಂದು. ಏನೆಲ್ಲ ಆಗಿದೆ, ಹಾಗೇನೆ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ, ಏನ್ ಚರ್ಚೆ ಮಾಡಿದ್ರು ಅಂತ. ಖಂಡಿತವಾಗ್ಲೂ ಮಧುಶ್ರೀ, ಏನು ಕರ್ನಾಟಕದಲ್ಲಿ 24 ವರ್ಷಗಳಿಂದ ನಕ್ಸಲ್ ಹೋರಾಟ ನಡೀತಾ ಇತ್ತು, ಅದು ನಾಳೆಗೆ ಯುಗಾಂತ್ಯ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯದ 4 ಜನ ನಕ್ಸಲರು ಸೇರಿದಂತೆ ಕೇರಳ, ತಮಿಳುನಾಡಿನ 2 ಅಂದ್ರೆ 6 ಜನ ನಕ್ಸಲರು ನಾಳೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಿದ್ದಾರೆ. ಕರ್ನಾಟಕದಲ್ಲಿ 5 ಜನ ನಕ್ಸಲರಿದ್ರು, ಅದರಲ್ಲಿ 4 ನಾಳೆ ಶರಣಾಗತಿ ಆಗ್ತಾ ಇರುವಂತದ್ದು. ಶರಣಾಗ್ತಾ ಇರುವಂತಹ 4 ನಕ್ಸಲರು ಕೂಡ ಮೋಸ್ಟ್ ವಾಂಟೆಡ್ ಅಂತ ಪೊಲೀಸ್ ಇಲಾಖೆ ಕರೆದಿತ್ತು. ಜೊತೆಗೆ ಒಬ್ಬೊಬ್ಬರ ತಲೆಯ
ಮೇಲೂ ಕೂಡ 5 ಲಕ್ಷ ಬಹುಮಾನವನ್ನು ಕೂಡ ಘೋಷಣೆಯನ್ನ ಮಾಡಿತ್ತು. ಇದೀಗ ಏನು ಕಳೆದ 3 ತಿಂಗಳ ಹಿಂದೆ ಏನು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉಡುಪಿ ಭಾಗದಲ್ಲಿ ಏನು ಆಕ್ಟಿವ್ ಆಗಿದ್ದಂತಹ ನಕ್ಸಲರನ್ನ ಮನವೊಲಿಸುವಲ್ಲಿ ಈಗ ಆಲ್ರೆಡಿ ಶಾಂತಿಗಾಗಿ ನಾಗರಿಕ ವೇದಿಕೆ ಸಕ್ಸಸ್ ಆಗಿರುವಂತದ್ದು. ಪ್ರಮುಖವಾಗಿ ಈಗ ನಕ್ಸಲರನ್ನ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರು ಈಗ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಾಳೆ ಬಹುತೇಕ 11 ಗಂಟೆಯ ಒಳಗೆ 6 ಜನ ನಕ್ಸಲರು ಕೂಡ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಿದ್ದಾರೆ. ಇವರು ಶರಣಾಗತಿಗೂ ಮುನ್ನ ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಒಂದು ಪತ್ರವನ್ನ ಬರೆದಿದ್ರು. ಆ ಒಂದು ಪತ್ರದಲ್ಲಿ ವಿಕ್ರಮ್ ಗೌಡ ಅವರದ್ದು ನಕಲಿ ಎನ್ಕೌಂಟರ್ ಎಂಬ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂಬಂಧ ಕೂಡ ಶಾಂತಿಗಾಗಿ ನಾಗರಿಕ ವೇದಿಕೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ಮಾಡಿದೆ. ಈಗ ಆಲ್ರೆಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಅದು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಆದಿವಾಸಿಗಳ ಹಕ್ಕು ಸೇರಿದಂತೆ ಇನ್ನಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಸರ್ಕಾರ ಸಮ್ಮತಿಯನ್ನ ನೀಡಿದೆ. ಮಧುಶ್ರೀ, ಧನ್ಯವಾದ ಅಶ್ವಿತ್.